ಇನ್ನು ರಾಹುಲ್ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಮಾತಿನ ಉದ್ದಕ್ಕೂ ಮೋದಿಯನ್ನ ತಿವಿದಿದ್ದು ಆಡಳಿತ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಲೋಕಸಭೆಯಲ್ಲಿ ನಿನ್ನೆ ಏನೇನು ಆಯಿತು, ಇಲ್ಲಿದೆ ಡೀಟೇಲ್ಸ್. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸಿಡಿಲಬ್ಬರದ ಭಾಷಣ. ಚೀನಾ ಅತಿಕ್ರಮಣದ ಬಗ್ಗೆ ಮೋದಿ ಸುಳ್ಳು ಹೇಳಿಕೆ ಅಂತ ಕಿಡಿ. ಬಜೆಟ್ ಅಧಿವೇಶನದ ಹಿನ್ನೆಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ 43 ನಿಮಿಷ ಸುದೀರ್ಘ ಭಾಷಣ ಮಾಡಿದ್ರು. ಭಾಷಣದುದ್ದಕ್ಕೂ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಚೀನಿಯರು ನಮ್ಮ ಭೂಪ್ರದೇಶದೊಳಗೆ ನುಗ್ಗಿದ್ದಾರೆ, ಇದನ್ನ ನಮ್ಮ ಸೇನಾ ಮುಖ್ಯಸ್ಥರೇ ಹೇಳಿದ್ದಾರೆ. ಆದರೆ ಪ್ರಧಾನಿ ಮೋದಿ ಮಾತ್ರ ಚೀನಾದ ಅತಿಕ್ರಮಣವನ್ನ ನಿರಂತರವಾಗಿ ನಿರಾಕರಿಸುತ್ತಲೇ ಬಂದಿದ್ದಾರೆ. ಈ ದೇಶದೊಳಗೆ ಮೇಕ್ ಇನ್ ಇಂಡಿಯಾ ವಿಫಲವಾಗಿದ್ದು ಎಲ್ಲೆಡೆ ಚೀನಿ ಉತ್ಪನ್ನಗಳು ರಾರಾಜಿಸುತ್ತಿವೆ ಅಂತ ಹರಿಹಾಯ್ದರು. The army has disagreed with the Prime Minister that China is sitting on 4,000 square kilometers of our land, of our territory. The Prime Minister has denied that Chinese forces are inside our territory, but for some reason our army keeps talking to the Chinese about their entry into our territory, and our Chief of Army Staff has said that the Chinese are inside our territory. This is a fact. This is not invention, this is a fact. ಸಂವಿಧಾನ ಮುಗಿಸ್ತೀನಿ ಎಂದವರೇ ತಲೆ ತಗ್ಗಿಸಿ ನಮಸ್ಕರಿಸಿದ್ರು. ಲೋಕಸಭಾ ಚುನಾವಣೆಗೂ ಮುನ್ನ ನೀವೆಲ್ಲ 400 ಪಾರ್ ಅಂತ ಹೇಳಿದ್ರಿ. ಅದಲ್ಲದೆ ಸಂವಿಧಾನ ಬದಲಾಯಿಸುವ ಬಗ್ಗೆ ಮಾತನಾಡಿದ್ರಿ. ಆದರೆ ಚುನಾವಣೆ ಮುಗಿದ ಮೇಲೆ ಪ್ರಧಾನಿ ಸಂವಿಧಾನಕ್ಕೆ ಹಣೆ ಇಟ್ಟು ನಮಸ್ಕರಿಸಿದ್ರು ಅಂತ ರಾಹುಲ್ ಲೇವಡಿ ಮಾಡಿದ್ರು. Before the elections, all of you were saying 400 par, and you were saying you would change this. And then I was glad to see that the Prime Minister walked in and then was forced to bow his head in front of the Constitution. It was a moment of pride for all Congress people. ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ನಾಯಕರ ತಿರುಗೇಟು. ವಿಶ್ವಮಟ್ಟದಲ್ಲಿ ಭಾರತದ ಘನತೆಗೆ ಧಕ್ಕೆ ಎಂದ ಜೈಶಂಕರ್. ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಸಿಗುವಂತೆ ಮಾಡಲು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಕಳಿಸಲಾಗಿತ್ತು ಅಂತ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಈ ಮಾತಿಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇದೊಂದು ಗಂಭೀರ ವಿಷಯವಾಗಿದೆ. ವಿದೇಶಾಂಗ ನೀತಿ, ಗಡಿ ಸಮಸ್ಯೆಯ ಬಗ್ಗೆ ಅದ್ಹೇಗೆ ತಮಾಷೆ ಮಾಡ್ತೀರಾ ಅಂತ ಕಿರಣ್ ರಿಜಿಜು ಕುಟುಕಿದ್ದಾರೆ. अब मन चाहे बात नहीं बोल सकते हैं, ये बिल्कुल ठीक नहीं है सर. ये सीरियस मामला है. आप फॉरेन पॉलिसी पे, बॉर्डर इश्यू पर आप अपना कैसे मजाक बात कर सकते हैं? ರಾಹುಲ್ ಮಾತಿಗೆ ಟ್ವೀಟ್ ಮೂಲಕ ಹರಿಹಾಯ್ದಿರುವ ವಿದೇಶಾಂಗ ಸಚಿವ ಜೈಶಂಕರ್, ರಾಹುಲ್ ಅವರ ಸುಳ್ಳು ಹೇಳಿಕೆಗಳು ವಿಶ್ವ ಮಟ್ಟದಲ್ಲಿ ಭಾರತದ ಘನತೆಗೆ ಧಕ್ಕೆ ತರುತ್ತವೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ 34 ಬಾರಿ ಚೈನಾ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಅವರು ರಾಹುಲ್ ಗಾಂಧಿ ಅಲ್ಲ, ರಾಹುಲ್ ಜಿನ್ಪಿಂಗ್ ಅಂತ ನನಗೆ ಅನ್ನಿಸುತ್ತೆ ಅಂತ ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಲೇವಡಿ ಮಾಡಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಅದ್ಯಾವ ರೀತಿ ವಿಪಕ್ಷಗಳ ಟೀಕೆಗೆ ಎದುರೇಟು ನೀಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.